ಎಲ್ರಿಗೂ ನಮಸ್ಕಾರ. ಮಂಗಳವಾರದಂದು ಮರೆತು ಕೂಡ ಈ 3 ಕೆಲಸಗಳನ್ನು ಮಾಡದಿರಿ. ಮಂಗಳವಾರ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಮಂಗಳವಾರ ದಿನದಂದು ನಾವು ಈ ತಪ್ಪುಗಳನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಕೋಪಕ್ಕೆ ನಾವು ಗುರಿಯಾಗಬೇಕಾಗುವುದು. ಮಂಗಳವಾರದ ದಿನದಂದು ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಮತ್ತು ವಿಶೇಷವಾಗಿ ನಾವು ಈ ದಿನದಂದು ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವೂ ವಿವಿಧ ದೇವರನ್ನು ಪೂಜಿಸಲಾಗುವುದು. ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಆಂಜನೇಯ ಸ್ವಾಮಿ ಪವನ ಪುತ್ರ, ರಾಮನ ಭಂಟ, ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುವುದು. ಮಂಗಳವಾರದ ದಿನದಂದು ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾನೋ ಅವನು ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು, ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿಯನ್ನು ಈ ರೀತಿ ಪೂಜಿಸಿ. ಹೀಗೆ ಮಾಡುವುದರಿಂದ ಎಲ್ಲ ಅಡೆತಡೆಗಳು ದೂರವಾಗುವುದು ಮತ್ತು ಎಲ್ಲವೂ ಮಂಗಳಕರವಾಗುವುದು. ಆದರೆ ಧರ್ಮಗ್ರಂಥಗಳಲ್ಲಿ ಮಂಗಳವಾರದ ದಿನದಂದು ನಾವು ಈ ತಪ್ಪುಗಳನ್ನು ಮಾಡಿದರೆ ಆಂಜನೇಯ ಸ್ವಾಮಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ವಿಶೇಷವಾಗಿ ಮಂಗಳವಾರ ಈ ಕೆಲಸಗಳನ್ನು ಮಾಡುವುದನ್ನು ನೀವು ತಪ್ಪಿಸಬೇಕು. ಮಂಗಳವಾರ ಯಾವ ಕೆಲಸಗಳನ್ನು ಮಾಡಬಾರದು ಮತ್ತು ಈ ಕೆಲಸಗಳನ್ನು ಮಾಡುವುದರಿಂದ ಬಜರಂಗ ಬಲಿ ಏಕೆ ಕೋಪಗೊಳ್ಳುತ್ತಾನೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮಂಗಳವಾರದ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ಮೊದಲನೆಯದಾಗಿ ಬ್ರಹ್ಮಚಾರ್ಯವನ್ನು ಪಾಲಿಸಿ. ಆಂಜನೇಯ ಸ್ವಾಮಿಯನ್ನು ಆಜನ್ಮ ಬ್ರಹ್ಮಚಾರಿ ಎಂದು ಕರೆಯಲಾಗುವುದು. ಈ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಬಾಲ ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಆಂಜನೇಯ ಸ್ವಾಮಿಯು ತಮ್ಮ ಬಾಲ್ಯದ ಜೀವನದಲ್ಲಿ ಶಿಸ್ತು, ಶುದ್ಧತೆ ಮತ್ತು ಸ್ವಯಂ ನಿಯಂತ್ರಣವನ್ನು ಅನುಸರಿಸಿದ್ದಾರೆ. ನೀವು ಮಂಗಳವಾರ ಉಪವಾಸ ಮಾಡಿದರೆ ಅಥವಾ ಬಜರಂಗ ಬಲಿಯನ್ನು ಪೂಜಿಸಿದರೆ ಈ ದಿನ ಖಂಡಿತವಾಗಿಯೂ ಬ್ರಹ್ಮಚಾರ್ಯವನ್ನು ಆಚರಿಸಿ ಮತ್ತು ದೈಹಿಕ ಸಂಬಂಧ ಮಾಡುವುದನ್ನು ತಪ್ಪಿಸಬೇಕು. ಇವುಗಳ ನೈವೇದ್ಯ ಇಡಬಾರದು. ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಈ ಸಮಯದಲ್ಲಿ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ಸಮಯದಲ್ಲಿ ನೀವು ಆಂಜನೇಯ ಸ್ವಾಮಿಗೆ ಹಾಲನ್ನು ಮತ್ತು ಹಾಲಿನಿಂದ ಮಾಡಿದ ಯಾವುದೇ ರೀತಿಯಾದ ಸಿಹಿ ಖಾದ್ಯಗಳನ್ನು ಅರ್ಪಿಸಬೇಡಿ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ನೀವು ಈ ತಪ್ಪನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಕೋಪಕ್ಕೆ ಗುರಿಯಾಗಬಹುದು. ಆಂಜನೇಯ ಸ್ವಾಮಿಗೆ ನೈವೇದ್ಯವಾಗಿ ಬೂಂದಿ ಹಾಗೂ ಕಡಲೆ ಹಿಟ್ಟಿನಿಂದ ಮಾಡಿದ ಲಡ್ಡುಗಳನ್ನು ಅರ್ಪಿಸಬೇಕು. ಇಲ್ಲವಾದರೆ ಹಣ್ಣುಗಳನ್ನು ಅರ್ಪಿಸಬೇಕು. ಈ 2 ನೈವೇದ್ಯವೆಂದರೆ ಆಂಜನೇಯ ಸ್ವಾಮಿಗೆ ತುಂಬಾ ಪ್ರಿಯ. ಈ ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ. ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ಕಪ್ಪು ಬಣ್ಣದ ಬಟ್ಟೆಯನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ನಾವು ಯಾವುದೇ ಶುಭ ಕಾರ್ಯಗಳಲ್ಲೂ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದಿಲ್ಲ. ಅಷ್ಟೇ ಅಲ್ಲ, ಆಂಜನೇಯ ಸ್ವಾಮಿ ಕೂಡ ಈ ಬಣ್ಣದ ಬಟ್ಟೆಯನ್ನು ಇಷ್ಟಪಡುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಂಗಳವಾರದ ದಿನ ಈ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಈ ದಿನ ವಿಶೇಷವಾಗಿ ನೀವು ಹನುಮಂತನ ನೆಚ್ಚಿನ ಬಣ್ಣವಾದ ಕೆಂಪು ಅಥವಾ ಕಿತ್ತಳೆ ಅಂದರೆ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು. ಅದೇ ಸಮಯದಲ್ಲಿ ಹುಡುಗಿಯರು ಮತ್ತು ವಿವಾಹಿತ ಮಹಿಳೆಯರು ಸೌಂದರ್ಯ ಸಂಬಂಧಿಸಿದ ಉತ್ಪನ್ನಗಳನ್ನು ಖರೀದಿಸಬಾರದು. ಇವುಗಳನ್ನು ಸೇವಿಸಬಾರದು. ಒಂದು ವೇಳೆ ನೀವು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಮಾಂಸಾಹಾರ ಹಾಗೂ ಮದ್ಯ ಸೇವನೆಯನ್ನು ತಪ್ಪಿಸಬೇಕು. ಅದರಲ್ಲೂ ಮಂಗಳವಾರದ ದಿನದಂದು ಮಾಂಸಾಹಾರ ಹಾಗೂ ಮದ್ಯವನ್ನು ಸೇವಿಸಲೇಬಾರದು. ಈ ದಿನ ನಿಮಗೆ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಸಾತ್ವಿಕ ಆಹಾರದ ಸೇವನೆಯಿಂದ ನಾವು ಆಂಜನೇಯ ಸ್ವಾಮಿಗೆ ಹತ್ತಿರವಾಗಬಹುದು ಹಾಗೂ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಇದರ ಜೊತೆಗೆ ಮಂಗಳವಾರದಂದು ಕೂದಲು ಮತ್ತು ಗಡ್ಡ ಕತ್ತರಿಸುವುದು, ಉಗುರು ಕತ್ತರಿಸುವುದು, ಉಪ್ಪು ಸಹಿತ ಆಹಾರವನ್ನು ಸೇವಿಸುವುದು, ಸಾಲವನ್ನು ನೀಡುವುದು ಮತ್ತು ತೆಗೆದುಕೊಳ್ಳುವುದು, ಪಶ್ಚಿಮ, ಉತ್ತರ ಮತ್ತು ವಾಯುವ್ಯ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡುವುದು ಕೂಡ ತಪ್ಪಿಸಬೇಕು. ಪ್ರತಿ ಮಂಗಳವಾರ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಂಜನೇಯ ಸ್ವಾಮಿ ನಿಮಗೆ ಒಳಿತನ್ನು ಮಾಡುವನು. ಇನ್ನು ವಿಶೇಷವಾದ ಮಂಗಳವಾರದಂದು ಏನನ್ನು ದಾನ ಮಾಡುವುದು ಒಳ್ಳೆಯದು ಎಂಬುದನ್ನು ನೋಡೋಣ. ಮಂಗಳವಾರವು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುವ ದಿನ. ಮಂಗಳವಾರದ ದಿನದಂದು ಕೆಲವೊಂದು ವಸ್ತುಗಳನ್ನು ನಾವು ದಾನ ಮಾಡುವುದು ಪುಣ್ಯವನ್ನು, ಮಂಗಳವನ್ನು ತಂದುಕೊಡುತ್ತದೆ.
ಮಂಗಳವಾರದ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯದು ಎಂದು ನೋಡೋಣ. ಮಂಗಳವಾರ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ಮಂಗಳನ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತದೆ. ಆದಾಗ್ಯೂ ಮಂಗಳವಾರ ಕೆಲವು ವಸ್ತುಗಳನ್ನು ದಾನ ಮಾಡುವುದನ್ನು ನಿಷೇಧಿಸಲಾಗಿದೆ. ನಾವೀ ವಿಡಿಯೋದಲ್ಲಿ ತಿಳಿಯೋಣ. ಮಂಗಳವಾರದ ದಿನದಂದು ಇವುಗಳನ್ನು ದಾನ ಮಾಡಬೇಕು. ಕೆಂಪು ಬಣ್ಣದ ಬಟ್ಟೆಗಳನ್ನು ಅಥವಾ ಹೂಗಳನ್ನು ದಾನ ಮಾಡಬೇಕು ಮತ್ತು ತೊಗರಿಬೇಳೆಯನ್ನು, ಬೇಸನ್ ಲಡ್ಡುಗಳನ್ನು, ಕಡಲೆ ಹಿಟ್ಟಿನ ಲಡ್ಡುಗಳನ್ನು, ತೆಂಗಿನಕಾಯಿ, ತುಳಸಿ ಹಾರ, ಕೆಂಪು ಶ್ರೀಗಂಧ, ಗೋಧಿ, ಬೆಲ್ಲ, ಅಕ್ಕಿ, ತುಪ್ಪ, ಬೆಂಕಿ ಕಡ್ಡಿ, ಉಪ್ಪು ಸೇರಿದಂತೆ ಇತ್ಯಾದಿ ವಸ್ತುಗಳನ್ನು ನೀವು ಮಂಗಳವಾರದಂದು ನಿಮ್ಮ ಕೈಲಾದಷ್ಟು ನೀವು ದಾನ ಮಾಡಬಹುದು. ಮಂಗಳವಾರ ಯಾವ ವಸ್ತುಗಳನ್ನು ದಾನ ಮಾಡಬಾರದು? ಮಂಗಳವಾರ ಹಣವನ್ನು ದಾನ ಮಾಡಬಾರದು. ಮಂಗಳವಾರ ಕಪ್ಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಬಾರದು. ಮಂಗಳವಾರ ಪೊರಕೆಯನ್ನು ದಾನ ಮಾಡಬಾರದು, ಅಂದರೆ ಯಾರಿಗೂ ಸಹ ಕೊಡಬಾರದು. ಮಂಗಳವಾರದಂದು ಸೌಂದರ್ಯ ವರ್ಧಕಗಳನ್ನು ದಾನ ಮಾಡಬಾರದು. ಮಂಗಳವಾರದಂದು ಚೂಪಾದ ವಸ್ತುಗಳು ಮತ್ತು ಹರಿತವಾದ ವಸ್ತುಗಳನ್ನು ದಾನ ಮಾಡಬಾರದು ಮತ್ತು ಕೊಂಡುಕೊಳ್ಳಬಾರದು. ಮಂಗಳವಾರ ಕಪ್ಪು ಬೇಳೆ ಅಥವಾ ಯಾವುದೇ ಕಪ್ಪು ಬಣ್ಣದ ವಸ್ತುಗಳನ್ನು ಯಾರಿಗೂ ಕೊಡಬಾರದು. ಮಂಗಳವಾರದಂದು ತಪ್ಪಾಗಿಯೂ ಕೂಡ ಹಣದ ವಹಿವಾಟು ಮಾಡಬಾರದು. ಶಾಸ್ತ್ರದ ಪ್ರಕಾರ ಮಂಗಳವಾರ ಕೆಲವು ವಸ್ತುಗಳನ್ನು ದಾನ ಮಾಡಬಾರದು. ಇವುಗಳನ್ನು ದಾನ ಮಾಡುವುದರಿಂದ ಆರ್ಥಿಕ ನಷ್ಟ ಉಂಟಾಗುತ್ತದೆ ಹಾಗೂ ಈ ದಿನ ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದು ಹಣದ ಲಾಭವನ್ನು ಕೂಡ ತಂದುಕೊಡುತ್ತದೆ. ಮಂಗಳವಾರದ ದಿನದಂದು ಈ ಕೆಲಸಗಳನ್ನು ಮಾಡುವುದರಿಂದ ಮನೆಗೆ ಬಡತನ, ದುರಾದೃಷ್ಟ ಉಂಟಾಗುವುದು. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.